ಘಟಾನುಘಟಿ ನಾಯಕರು ಹಿನ್ನಡೆಯಲ್ಲಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷದಿಂದ ಬಿಜೆಪಿಗೆ ಹೋಗಿದ್ದ ಕಪಿಲ್ ಮಿಶ್ರಾ ಮತ್ತು ಕೈಲಾಶ್ ಗೆಹ್ಲೋಟ್ ಇಬ್ಬರೂ ಕೂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಮನೀಶ್ ಸಿಸೋಡಿಯಾ ಪಡ್ಪಡ್ಗಂಜ್ ಬಿಟ್ಟು ಮತ್ತೊಂದು ಜಂಗ್ಪುರ ಕ್ಷೇತ್ರಕ್ಕೆ ಶಿಫ್ಟ್ ಆಗಿದ್ರು. ಪಡ್ಪಡ್ಗಂಜ್ ಕೂಡ ಆಮ್ ಆದ್ಮಿ ಪಾರ್ಟಿ ಹಿನ್ನಡೆಯಲ್ಲಿದೆ. ಆಮ್ ಆದ್ಮಿ ಪಾರ್ಟಿಯನ್ನ ಬಿಟ್ಟು ಬಿಜೆಪಿಯತ್ತ ಇಬ್ಬರು ಪ್ರಮುಖ ನಾಯಕರು ಹೋಗಿದ್ರು. ಕಪಿಲ್ ಮಿಶ್ರಾ ಮತ್ತು ಕೈಲಾಶ್ ಗೆಹ್ಲೋಟ್ ಕೂಡ ಮುನ್ನಡೆಯಲ್ಲಿದ್ದಾರೆ. ಕಪಿಲ್ ಮಿಶ್ರಾ ಕೂಡ ಮುನ್ನಡೆಯಲ್ಲಿದ್ದಾರೆ. ಶಕುರ್ ಬಸ್ತಿಯಿಂದ ಸತ್ಯೇಂದ್ರ ಜೈನ್ ಈಗ ಮತ್ತೆ ಮುನ್ನಡೆಗೆ ಬಂದಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಮಾತ್ರ ಸತತವಾಗಿ 1 ಗಂಟೆಯ ಮತ ಎಣಿಕೆಯ ನಂತರವೂ ಕೂಡ ಹಿನ್ನಡೆಯನ್ನು ಎದುರಿಸ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ 25 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಬಿಜೆಪಿ 42 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಶೀಲಾ ದೀಕ್ಷಿತ್ ಪುತ್ರ ಸಂದೀಪ್ ದೀಕ್ಷಿತ್ ನವದೆಹಲಿ ಕ್ಷೇತ್ರದಿಂದ 3ನೇ ಸ್ಥಾನದಲ್ಲಿದ್ದಾರೆ. ಕೇಜ್ರಿವಾಲ್ಗೆ ಶಾಕ್ ಮೇಲೆ ಶಾಕ್. ಕೇಜ್ರಿವಾಲ್ ನವದೆಹಲಿ ಕ್ಷೇತ್ರದಲ್ಲಿ ಪ್ರವೇಶ್ ವರ್ಮಾರಿಂದ ತೀವ್ರ ಹಿನ್ನಡೆಯನ್ನು ಎದುರಿಸ್ತಾ ಇದ್ದಾರೆ. ಮನೀಶ್ ಸಿಸೋಡಿಯಾ ಕಾಲ್ಕಾಜಿಯಿಂದ ಆತಿಶಿ ಸಿಂಗ್ ಕೂಡ ರೋಲರ್ ಕಾಸ್ಟರ್ ರೈಡ್ ಇದೆ. ಹಾವು ಏಣಿ ಆಟ ಕಾಲ್ಕಾಜಿಯಲ್ಲಿದೆ. ರಮೇಶ್ ಬಿಧುಡಿ ಹಿಂದೆ ದಕ್ಷಿಣ ದೆಹಲಿಯ ಸಂಸದರಾಗಿದ್ದರು. ರಮೇಶ್ ಬಿಧುರಿ ಆತಿಶಿ ಸಿಂಗ್ ಗಿಂತ ಮುಂದಿದ್ದಾರೆ. 43 ಬಿಜೆಪಿ, 26 ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ ಕೇವಲ 1. ಆತಿಶಿ ಸಿಂಗ್ ಮತ್ತೆ ಹಿನ್ನಡೆಗೆ ಬಂದಿದ್ದಾರೆ. ರಮೇಶ್ ಬಿಧುರಿ ಕಾಲ್ಕಾಜಿಯಿಂದ ಮುಂದಿದ್ದಾರೆ. 43 ಬಿಜೆಪಿ, 26 ಆಮ್ ಆದ್ಮಿ ಪಾರ್ಟಿ. 1998ರ ನಂತರ ಬಿಜೆಪಿಗೆ ದಿಲ್ಲಿಯನ್ನು ಗೆಲ್ಲಲು ಸಾಧ್ಯ ಆಗಿರಲಿಲ್ಲ. 98ರಲ್ಲಿ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿಯಾಗಿ ಬಂದರು. 2013ರವರೆಗೆ 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ದಿಲ್ಲಿಯ ಮುಖ್ಯಮಂತ್ರಿಯಾಗಿದ್ದರು. ನವದೆಹಲಿ ಕ್ಷೇತ್ರದಲ್ಲಿ 8290 ಮತಗಳನ್ನು ಪ್ರವೇಶ್ ವರ್ಮಾ ಪಡೆದಿದ್ರೆ 6300 ಮತಗಳನ್ನು ಅರವಿಂದ್ ಕೇಜ್ರಿವಾಲ್ ಪಡಿತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.